ಸೊ ನಾವ್ ಇದೆಲ್ಲ ಈ ಸ್ಟಡಿ ಮಾಡಿ ಗ್ಯಾಪ್ ಅಸೆಸ್ಮೆಂಟ್ ಮಾಡಿದಾಗ ಮತ್ತೆ ಎಲ್ಲ ನಮ್ಗೆ ನಮ್ ಫೋಕಸ್ 7 ಇದು ಹಣ್ಣು ತರಕಾರಿಗಳ ಮೇಲೆ ನೋಡಿದಾಗ ಏನೇನ್ದ್ರ ಮೇಲೆ ನಾವು ಸೊಲ್ಯೂಷನ್ಸ್ ನ ಹುಡುಕ್ಬೇಕು ಅಂತ ಅನ್ಕೊಂಡಾಗ ಈ 7 ಚಾಲೆಂಜ್ ಕ್ಯಾಟಗರೀಸ್ ನ ನಾವು ಅನೌನ್ಸ್ ಮಾಡಿದ್ವಿ ಸಂಪೂರ್ಣ ಗ್ರ್ಯಾಂಡ್ ಚಾಲೆಂಜ್ಗೆ. ಏನೇನ್ ಈ 7 ಚಾಲೆಂಜ್ ಕ್ಯಾಟಗರೀಸ್ ಅಂದ್ರೆ ಪೋಸ್ಟ್ ಹಾರ್ವೆಸ್ಟ್ ವ್ಯಾಲ್ಯೂ ಚೈನ್ ಸೊಲ್ಯೂಷನ್ಸ್, ಅಂದ್ರೆ ಕೊಯ್ಲೋತ್ತರ ಮೌಲ್ಯ ಸರಪಳಿ ಪರಿಹಾರಗಳು. ಈಗ ಆನ್ ಫಾರ್ಮ್ ಹ್ಯಾಂಡ್ಲಿಂಗ್ ಅಂದ್ರೆ ಜಮೀನಲ್ಲಿ ನಿರ್ವಹಣೆ, ವಿಂಗಡಣೆ ಆಯ್ತು, ದರ್ಜೆ ನಿಗದಿ, ಯಾಂತ್ರೀಕರಣ, ಈ ತರ ಸೊಲ್ಯೂಷನ್ಸ್ ಇರೋರು, ಈ ತರ ಏನಾದ್ರು ಪರಿಹಾರ ಮಾಡ್ತಾರ ಅಂತ ಸಂಸ್ಥೆಗಳಿದ್ರೆ ಅಂತವ್ರು ಈ ಕ್ಯಾಟಗರಿಯಲ್ಲಿ ಆ ಚಾಲೆಂಜಿಗೆ ಅಪ್ಲೈ ಮಾಡ್ಬೋದು. ಯಾವುದು ಬೆಳೆದು ಏನೋ ಶೆಲ್ಫ್ ಲೈಫ್ ನ ಇನ್ಕ್ರೀಸ್ ಮಾಡುತ್ತೆ ಆ ತರ ಸೊಲ್ಯೂಷನ್ಸ್ ಇರೋ ಆರ್ಗನೈಸೇಷನ್ಸ್. ಇನ್ ನೆಕ್ಸ್ಟ್ ಕ್ಯಾಟಗರಿ ಅಂದ್ರೆ ಸಸ್ಟೈನಬಲ್ ಪ್ಯಾಕೇಜಿಂಗ್ ಇನ್ನೋವೇಷನ್ಸ್, ಅಂದ್ರೆ ಸುಸ್ಥಿರ ಪ್ಯಾಕೇಜಿಂಗ್ ನಾವೀನ್ಯತೆಗಳು. ಈಗ ಪರಿಸರ ಸ್ನೇಹಿ ಪ್ಯಾಕೇಜಿಂಗ್ ಅಂದ್ರೆ ಬಯೋಡಿಗ್ರೇಡಬಲ್ ಪ್ಯಾಕೇಜಿಂಗ್ ಆಯ್ತು, ಮರುಬಳಕೆ ಕ್ರೇಟ್ಗಳು, ರಿಯೂಸಬಲ್ ಕ್ರೇಟ್ಸ್, ಮತ್ತೆ ತಾಜಾತನ ಸೂಚಕೆಗಳು ಅಂದ್ರೆ ಈಗ ಇದು ಪ್ರೊಡ್ಯೂಸ್ ಟು ಫ್ರೆಶ್ನೆಸ್ ಇಂಡಿಕೇಟರ್ಸ್, ಮತ್ತೆ ಒಳ್ಳೆಯ ಪ್ಯಾಕೇಜಿಂಗ್ ನಿಂದ ತರಕಾರಿ ಹಣ್ಣು ಹಾಳಾಗದಂತೆ ಕಾಪಾಡುವಂತ ಸೊಲ್ಯೂಷನ್ಸ್ ಇರೋರು ಅಂದ್ರೆ ಸ್ಮಾರ್ಟ್ ಅಂಡ್ ಆಕ್ಟಿವ್ ಪ್ಯಾಕೇಜಿಂಗ್ ಇರೋರು ಅಂತರು ಈ ಕ್ಯಾಟಗರಿಯಲ್ಲಿ ಸಂಪೂರ್ಣ ಗ್ರ್ಯಾಂಡ್ ಚಾಲೆಂಜ್ ಅಲ್ಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಕ್ಯಾಟಗರಿ ಎಫಿಷಿಯಂಟ್ ಲಾಜಿಸ್ಟಿಕ್ಸ್ ಆಪ್ಟಿಮೈಸೇಷನ್, ಅಂದ್ರೆ ದಕ್ಷ ಸಾರಿಗೆ ಸುಧಾರಣೆ ಪರಿಹಾರಗಳು. ಈಗ ಕೋಲ್ಡ್ ಚೈನ್ ಅಂದಾಗ ತಣ್ಣನೆಯ ಸಾಗಣೆ ಆಯ್ತು, ಕೊನೆಯ ಹಂತದ ಸಾರಿಗೆ ಲಾಸ್ಟ್ ಮೈಲ್ ಟ್ರಾನ್ಸ್ಪೋರ್ಟ್ ತುಂಬಾ ಇಶ್ಯೂಸ್ ನೋಡ್ತಿದೀವಿ ಇದ್ರೊಳಗೆ. ಮತ್ತೆ ಲೋಡ್ ಹೊಂದಾಣಿಕೆ, ಲೋಡ್ ಮ್ಯಾಚಿಂಗ್ ಆಗ್ತಾ ಇಲ್ಲ. ಟ್ರಾನ್ಸಿಟ್ ಟೈಮ್ ಫಾರ್ಮ್ ಇಂದ ಮಾರ್ಕೆಟ್, ಅಂದ್ರೆ ಜಮೀನಿಂದ ಮಾರುಕಟ್ಟೆಗೆ ಬೇಗ ತಲುಪಲು ಸಹಾಯ ಮಾಡುವ ಯಾವ್ದಾದ್ರು ಉಪಾಯಗಳಿದ್ದಂತ ಸಂಸ್ಥೆಗಳು, ಇನೋವೇಷನ್ ಮಾಡಿರೋಂಥ ಸಂಸ್ಥೆಗಳು ಈ ಕ್ಯಾಟಗರಿಯಲ್ಲಿ ಸಂಪೂರ್ಣವಾಗಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಚಾಲೆಂಜ್ ಕ್ಯಾಟಗರಿ ಏನಿತ್ತು ನಾವು ಬಂದಿದೆ ಅಂದ್ರೆ ಕಮ್ಯುನಿಟಿ ಲೆಡ್ ಅಗ್ರಿಗೇಷನ್ ಅಂಡ್ ಎಂಟರ್ಪ್ರೈಸ್, ಅಂದ್ರೆ ಸಮುದಾಯ ನೇತೃತ್ವದ ಕ್ರೋಢೀಕರಣ ಮತ್ತು ಉದ್ಯಮಶೀಲತೆಯ ನಾವೀನ್ಯತೆಗಳು. ಇದ್ರೊಳಗೆ ಈ FPO ಮಾಡೆಲ್ಸ್ ಆಯ್ತು, ಈಗ ರೈತರು ಗುಂಪುಗಳು, ಮಾದರಿ ಕಲೆಕ್ಷನ್ ಸೆಂಟರ್ಸ್ ಅಂದ್ರೆ ಸಂಗ್ರಹ ಕೇಂದ್ರಗಳು, ಯಾರ್ಯಾರು ಇಂಡಿವಿಜುವಲ್ ಚಾಂಪಿಯನ್ಸ್ ಇರ್ಬೋದು, ಮುಂದಾಳು ರೈತರು ಯಾರಾದ್ರೂ ಈ ಇನೋವೇಷನ್ಸ್ ಮಾಡಿರೋರು ಗ್ರೂಪ್ ಅಲ್ಲಿ ಬಂದು ಟ್ರಾನ್ಸಾಕ್ಷನ್ ಕಾಸ್ಟ್ ಆಯ್ತು, ಅಂದ್ರೆ ನಷ್ಟ ಕಡಿಮೆ ಆಗೋದಕ್ಕೆ, ಖರ್ಚೆಲ್ಲ ಉಳಿಸೋಕೆ ಏನಾದ್ರೂ ಇನೋವೇಷನ್ಸ್ ಮಾಡಿರೋರು ಕಮ್ಯುನಿಟಿ ಲೆಡ್ ಅಗ್ರಿಗೇಷನ್ ಅಲ್ಲಿ ಅಂತವ್ರು ಈ ಕ್ಯಾಟಗರಿಯಲ್ಲಿ ಈ ಗ್ರ್ಯಾಂಡ್ ಚಾಲೆಂಜ್ಗೆ ಅಪ್ಲೈ ಮಾಡ್ಬೋದು. ಮುಂದಿನ ಸೊಲ್ಯೂಷನ್ ಚಾಲೆಂಜ್ ಕ್ಯಾಟಗರಿಗೆ ಹೋದ್ರೆ ಇದು ಇನೋವೇಟಿವ್ ಫೈನಾನ್ಷಿಯಲ್ ಆಕ್ಸೆಸ್ ಸೊಲ್ಯೂಷನ್ಸ್, ಅಂದ್ರೆ FPOಗಳು ಮತ್ತೆ ಯಾವ್ದಾದ್ರು ಕೃಷಿ ಉದ್ಯಮಗಳಿಗೆ ನವೀನ ಹಣಕಾಸು ಸೌಲಭ್ಯ ಪರಿಹಾರಗಳು ಮಾಡುತ್ತಾ ಇರೋ ಯಾವ್ದಾದ್ರು ಡಿಜಿಟಲ್ ಲೆಂಡಿಂಗ್ ಆಯ್ತು, ರೈತರ ಗುಂಪಿಗೆ ಸಾಲ ಕೊಡಕ್ಕೆ, ಮತ್ತೆ ಅಥವಾ ಡಿಜಿಟಲ್ ಸಾಲ ಅಥವಾ ವಿಮೆ ಆಧಾರಿತ ಉತ್ಪನ್ನಗಳು ಅಂದ್ರೆ ಇನ್ಶೂರೆನ್ಸ್ ಲಿಂಕ್ಡ್ ಪ್ರಾಡಕ್ಟ್ಸ್, ಈ ತರ ಸೊಲ್ಯೂಷನ್ಸ್ ಆಫರ್ ಮಾಡ್ತಾರೆ ಯಾವ್ದಾದ್ರು ಸಂಸ್ಥೆಗಳು. ಈ ಕ್ಯಾಶ್ ಫ್ಲೋ ಗ್ಯಾಪ್ಸ್ ಅಂದ್ರೆ ರೈತರಿಗೆ ಸಾಮಾನ್ಯ ಎಲ್ಲ ಖರೀದಿ ಮಾಡೋಕೆ ಕ್ಯಾಶ್ ಫ್ಲೋ ಗ್ಯಾಪ್ಸ್ ಅಥವಾ ಫೈನಾನ್ಸ್ ಗ್ಯಾಪ್ಸ್, ಹಣದ ಕೊರತೆಯನ್ನ ನಿಗಸಲು ಮತ್ತು ಅಂತ ಯಾವ್ದಾದ್ರು ಸಂಸ್ಥೆಗಳು ಈ ತರ ಸೊಲ್ಯೂಷನ್ ಮಾಡಿರೋರು ಈ ಕ್ಯಾಟಗರಿಲಿ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಅಂದ್ರೆ ಡಿಜಿಟಲ್ ಡಿಸಿಷನ್ ಸಿಸ್ಟಮ್ಸ್ ಫಾರ್ ಫುಡ್ ಲಾಸ್, ಅಂದ್ರೆ ಆಹಾರ ನಷ್ಟವನ್ನು ಕಡಿತಕ್ಕೆ ಡಿಜಿಟಲ್ ನಿರ್ಧಾರ ಪದ್ಧತಿಗಳು. ಇವಾಗ ಜಸ್ಟ್ ಸ್ವಲ್ಪ ಮುಂಚೆ ಹೇಳ್ದಂಗೆ ರಿಯಲ್ ಟೈಮ್ ಟ್ರ್ಯಾಕಿಂಗ್ ಅಂದ್ರೆ ಮುಂಚಿತೆ ವಿಶ್ಲೇಷಣ, ಅಂದ್ರೆ ಈಗ ಪ್ರಿಡಿಕ್ಟಿವ್ ಅನಾಲಿಟಿಕ್ಸ್ ಮಾಡೋದು, ಈ ಮಾರ್ಕೆಟ್ ಅಲ್ಲಿ ಈ ಕ್ರಾಪಿಗೆ ಇಂಥ ಟೈಮಲ್ಲಿ ಡಿಮಾಂಡ್ ಇದೆ, ಆ ತರ ಯಾವ್ದಾದ್ರು ಸೊಲ್ಯೂಷನ್ ಹುಡುಕಿರೋರು, ಡಿಜಿಟಲ್ ಡಿಸಿಷನ್ ಸಿಸ್ಟಮ್ಸ್ ಯೂಸ್ ಮಾಡಿ ಸೊಲ್ಯೂಷನ್ಸ್ ಬಂದಿರೋರು ಅಂತ ಕ್ಯಾಟಗರಿ, ಅಂತ ಸೊಲ್ಯೂಷನ್ಸ್ ಇರೋರು ಈ ಕ್ಯಾಟಗರಿಯಲ್ಲಿ ಈ ಚಾಲೆಂಜಿಗೆ ಅಪ್ಲೈ ಮಾಡ್ಬೋದು. ಲಾಸ್ಟ್ ಏನಂದ್ರೆ ಸರ್ಕ್ಯುಲರ್ ಎಕಾನಮಿ ಅಂಡ್ ಲಾಸ್ ಟು ವ್ಯಾಲ್ಯೂ ಸೊಲ್ಯೂಷನ್ಸ್, ಅಂದ್ರೆ ವೃತ್ತಾಕಾರದ ಅಧಿಕೃತೆ ಮತ್ತು ನಷ್ಟದಿಂದ ಮೌಲ್ಯವರ್ಧನೆ ಪರಿಹಾರಗಳು. ಈಗ ಒಂದ್ಸಲ ಹಣ್ಣು ತರಕಾರಿ ಯೂಸ್ ಆದ್ಮೇಲೆ ಅದಕ್ಕೆ ಅದನ್ನ ಫರ್ದರ್ ಪ್ರೊಸೆಸಿಂಗ್ ಮಾಡಿ ವೇಸ್ಟ್ ಕಮ್ಮಿ ಮಾಡಕ್ಕೆ, ಅಂದ್ರೆ ಒಣಗಿಸುವಿಕೆ, ಡಿಹೈಡ್ರೇಷನ್ ಮಾಡೋದು, ಜ್ಯೂಸ್ ಅಥವಾ ಪ್ಯೂರಿ ಅಥವಾ ಬಯೋಗ್ಯಾಸ್ ಮಾಡೋದು, ಗೊಬ್ಬರ ತಯಾರಿ ಮಾಡೋದು, ಕಂಪೋಸ್ಟಿಂಗ್ ಮಾಡೋದು, ಈ ಲೆಫ್ಟ್ ಓವರ್ ಬೈ ಪ್ರಾಡಕ್ಟ್ಸ್ ಇಂದ ಅಥವಾ ಉಪ ಉತ್ಪನ್ನ ತೆಗೆಯುವಿಕೆ ಅಂದ್ರೆ ಬೈ ಪ್ರಾಡಕ್ಟ್ ಎಕ್ಸ್ಟ್ರಾಕ್ಷನ್ ಮಾಡೋಂಥದ್ದು, ರೀಸೈಕ್ಲಿಂಗ್ ಮತ್ತೆ ಪ್ರೊಸೆಸಿಂಗ್, ಮತ್ತೆ ತೋಟಗಾರಿಕೆ ಉತ್ಪನ್ನಗಳಲ್ಲಿ ಮರುಬಳಿಸಿ ಹಣ ಮತ್ತು ಪರಿಸರ ಉಳಿಸುವಂತ ಸೊಲ್ಯೂಷನ್ಸ್ ಇರೋರು, ಈ ತರ ಸರ್ಕ್ಯುಲರ್ ಎಕಾನಮಿ ಲಾಸ್ ಟು ವ್ಯಾಲ್ಯೂ ಸೊಲ್ಯೂಷನ್ಸ್ ಇರೋರು ಈ ಚಾಲೆಂಜ್ ಕ್ಯಾಟಗರಿಲಿ ಅಪ್ಲೈ ಮಾಡ್ಬೋದು.